ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ದ್ವಿತೀಯ PUCಯಲ್ಲಿ ಸಮಾಜಶಾಸ್ತ್ರದಲ್ಲಿ ನಡೀತಕ್ಕಂಥ ನಾಳೆ ನಡೀತಕ್ಕಂಥ ನಿಮಗೆ ಬಹುತೇಕ ನಾಳೆ ಇದೆ ಅಂತ ಅನಿಸುತ್ತೆ ಎಕ್ಸಾಮು, ಯಾಕಂದರೆ ಸುಮಾರು ಕಮೆಂಟ್ಗಳಿತ್ತು ನಮಗೆ. ಅದಕ್ಕಾಗಿ ಇನ್ನೊಂದು ಸಮಾಜಶಾಸ್ತ್ರದಲ್ಲಿ ಕ್ವಶನ್ ಪೇಪರನ್ನು ನಾನು ಸೆಕೆಂಡ್ PUC ಅವರಿಗಾಗಿ ಪೋಸ್ಟನ್ನು ಮಾಡ್ತಾಯಿದ್ದೀನಿ. 30+ ಫಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಡ್ರಿ. ಅಲ್ಲಿಂದ ಕ್ವಶನ್ಸ್ ಭಾಳ ಬರ್ತಾವೆ. ಓಕೆನಾ? ಇದು ಜಸ್ಟ್ ನಿಮಗೆ ಒಂದು ರೆಫರೆನ್ಸ್ ಅಂತ ತಿಳಿತಾ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಫಸ್ಟ್ ಟೈಮ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ 2 ವರ್ಷನಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಅದ. ಇಂಗ್ಲೀಷ್ ಮೀಡಿಯಮ್ದವರು ಕೂಡ ಯೂಸ್ ಮಾಡ್ಕೊಳ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದ್ದಾರೆ, ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯವನ್ನು ಮಾಡಿದವರು ಯಾರು ಅಂತಕ್ಕದ್ದನ್ನು ಕೇಳಿದ್ದಾರೆ. ಅದನ್ನು ಪ್ರಶ್ನೆ ಇತ್ತು. ಇನ್ನು ನೆಕ್ಸ್ಟ್ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದಿದೆ ಅಂತಂದರೆ, ಆದಿವಾಸಿಗಳನ್ನು ಹಿಂದುಳಿದ ವರ್ಗಗಳು ಎಂದು ಕರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಮುಂದೆ ಸಮಾನತೆಯತ್ತ ವರದಿ ಜಾರಿಗೆ ಬಂದ ವರ್ಷ ಯಾವುದು? ಸಮ್ ಅಸ್ಪೆಕ್ಟ್ಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದರೆ, ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿರ್ತಕ್ಕಂಥದ್ದು. ಇನ್ನು ಬಿಟ್ಟ ಸ್ಥಳಗಳನ್ನು ನೋಡೋಣ. ಬಿಟ್ಟ ಸ್ಥಳಗಳಲ್ಲಿ ಏನಿದಾವಂದರೆ, ಒಡಲ ತುಡಿತಕ್ಕೆ ಕೇಡು ಗ್ರಂಥ ಬರೆದವರು ಡ್ಯಾಶ್ ಇದೆ. ಪ್ರಬಲ ಜಾತಿ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಡ್ಯಾಶ್. ಲಿಜ್ಜತ್ನ ಕೇಂದ್ರ ಕಚೇರಿ ಇರೋದು ಡ್ಯಾಶ್ನಲ್ಲಿ. ತರುವಾಡು ವಿಭಜನೆಗೊಂಡ ವಿಭಾಗವನ್ನು ಡ್ಯಾಶ್ ಅಂತ ಕರಿತೀವಿ. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಎಂದು ಕರೆದವರು ಡ್ಯಾಶ್ ಅಂತ ಇದೆ. ಇನ್ನು ಬಿಟ್ಟ ಸ್ಥಳಗಳ ನಂತರ ಹೊಂದಿಸಿ ಬರೆಯಲಿ ನೋಡೋದಾದರೆ, ಭಾಷಾ ಸಮೀಕ್ಷೆ, ಪೀಪಲ್ಸ್ ಆಫ್ ಇಂಡಿಯಾ, ನಿಶ್ಚಯಾತ್ಮಕ ಕ್ರಿಯೆ, ಇಲ್ಲಂ ಮತ್ತು ಕುಲನೀಕರಣ ಅಂತಕ್ಕಂಥದ್ದಿದೆ. ಅದರ ಯಾರು ಪರಿಕಲ್ಪನೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಹೊಂದಾಣಿಕೆ ಮಾಡಿ ಬರೀರಿ. ಇನ್ನು 1 ಮಾರ್ಕ್ ಕ್ವಶನ್ಸ್ಗಳಲ್ಲಿ ಕೊಟ್ಟಿದ್ದಾರೆ, ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೂ ಒಂದು ಪ್ರಕಾರವನ್ನು ಹೆಸರಿಸ್ರಿ. ಹರಿಜನ ಎಂಬ ಪದವನ್ನು ಜನಪ್ರಿಯ ಮಾಡಿದವರು ಯಾರು? SKDRDPಯನ್ನು ವಿಸ್ತರಿಸಿ ಬರೀರಿ. ತರುವಾಡು ಅಂದರೆ ಏನು? ಗ್ರಾಮೀಣ ಅಧ್ಯಯನವನ್ನು ಕೈಗೊಂಡ ಒಬ್ಬ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು 2 ಮಾರ್ಕ್ಸಲ್ಲಿರ್ತಕ್ಕಂಥ ಮೇನ್ ಕ್ವಶನ್ ಅಂದರೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸ್ರಿ. ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾಗಿರ್ತಕ್ಕಂಥ 2 ಅಂಶಗಳು. ಯಾರಾದರೂ ಇಬ್ಬರು ಸಮಾಜ ಸುಧಾರಕರ ಹೆಸರು. ಸಾಮಾಜಿಕ ಅಸಮಾನತೆ ಅಂದರೆ ಏನು? ಮಹಿಳಾ ಸಬಲೀಕರಣ ಅಂದರೆ ಏನು? ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ಬರೀರಿ. ಅವಿಭಕ್ತ ಕುಟುಂಬದ 2 ಅನುಕೂಲಗಳು. ಮುಂದೆ ಈ ಕೃಷಿ ವಿಷಯಗಳಲ್ಲಿ ಅಧ್ಯಯನ ಮಾಡಲು ಕರ್ನಾಟಕದಲ್ಲಿ ರಚಿತವಾದ 2 ಸಮಿತಿಗಳ ಹೆಸರುಗಳನ್ನು ಬರೆಯಲಿಕ್ಕೆ ಕೇಳಿದರೆ, ಜೊತೆಗೆ ಗ್ರಾಮ ಸಮುದಾಯದ ಅರ್ಥ ಕೇಳಿದ್ದಾರೆ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಕೇಳಿದ್ದಾರೆ, ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಣೆ ಮಾಡಬೇಕು. ಭಾರತದ ಜನಸಂಖ್ಯಾ ನೀತಿ ಬಗ್ಗೆ ಟಿಪ್ಪಣಿ ಬರೀಬೇಕು. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಬೇಕು. ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಟಿಪ್ಪಣಿ ಕೇಳಿದ್ದಾರೆ. ಜೊತೆಗೆ ಈ ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ಕೇಳಿದ್ದಾರೆ. ಅವಿಭಕ್ತ ಕುಟುಂಬದ 5 ಲಕ್ಷಣಗಳು, ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳು, ಜೊತೆಗೆ ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳು. ಮುಂದೆ ಗ್ರಾಮ ಪಂಚಾಯಿತಿಗಳ ಕಾರ್ಯಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು 10 ಅಂಕಗಳಲ್ಲಿ ಕೇಳಿದ್ದಾರೆ, ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಬೇಕು, ಅದರ ಪ್ರಕಾರಗಳನ್ನು ವಿವರಿಸಬೇಕು. ಜಾತಿಯನ್ನು ವ್ಯಾಖ್ಯಾನಿಸಬೇಕು, ಜಾತಿಯ ಲಕ್ಷಣಗಳನ್ನು ಬರಿಬೇಕು. ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ವಿವರಿಸಲಿಕ್ಕೆ ಕೇಳಿದರೆ, ಲಾಸ್ಟ್ ಪ್ರಶ್ನೆ, ಈ ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮೀಕ್ಷೆಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಇಷ್ಟಿತ್ತು ಸೆಕೆಂಡ್ PUCಯಲ್ಲಿ ಇರ್ತಕ್ಕಂಥ ಸೋಷಿಯಾಲಜಿಯಲ್ಲಿರ್ತಕ್ಕಂಥ ಒಂದು ಲಾಸ್ಟ್ ಇಯರಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ನಿಮ್ಮ ಪ್ರಿಪ್ರೇಷನ್ಸ್ಗಾಗಿ ಇದನ್ನು ರೆಫರ್ ಆಗಿ ಇಟ್ಕೊಂಡು ಚೆನ್ನಾಗಿ ಓದ್ಕೊಡ್ರಿ, ಹೆಚ್ಚು ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.